ಗುಡ್ ಮಾರ್ನಿಂಗ್. ನಾನು ಜನನಿ. ನನ್ನ ಚಾನಲ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ಎಂಡ್ವರೆಗೂ ನೋಡಿ ಮತ್ತು ಲೈಕ್ ಮಾಡಿ. ಸೊ ಇವತ್ತಿನ ಮಾರ್ನಿಂಗ್ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಪಲಾವ್ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಟು ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 2 ಪಲಾವ್ ಎಲೆ ಹಾಕಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪಿತ್ತು, ಸೊ ಅದನ್ನ ಆ್ಯಡ್ ಮಾಡಿದ್ದೀನಿ ನಾನು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಕಟ್ ಮಾಡಿರುವಂಥ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಮಸಾಲ ರುಬ್ಕೋಬೇಕಾಗತ್ತೆ. ಮಸಾಲಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ, ಒಂದು ಟೊಮೊಟೊ, ಕಡಲೆ, ಕಾಯಿ ಮತ್ತು ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಎಲ್ಲ ಮಸಾಲೆ ಐಟಮ್ಸು ಸಹ ಈ ಮಸಾಲೆಗೆ ಆ್ಯಡ್ ಮಾಡ್ತೀನಿ. ರುಬ್ಕೊಂಡು ಟೊಮೊಟೊ ಆದಮೇಲೆ ಹಾಕಿ ಪಲಾವ್ನ ತುಂಬ ವೆರೈಟಿ ಮಾಡ್ಬೋದು. ನೀವು ಯಾವ ವೆರೈಟಿ ಮಾಡಿದ್ರೂ ಪಲಾವ್ ಟೇಸ್ಟ್ ಬರುತ್ತೆ. ಜಸ್ಟ್ ಖಾರ ರುಬ್ಬದೆ ಮಾಡಿದ್ರೂ ಚೆನ್ನಾಗಿರುತ್ತೆ ಆ ರೀತಿ ಪಲಾವು. ಸೊ ನಾನು ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಅದರಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ. ನೆಕ್ಸ್ಟು ಇಲ್ಲಿ ನಾನು ತರಕಾರಿನ ಕ್ಯಾರೆಟು ಮತ್ತು ಹುರುಳಿಕಾಯಿ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೆ. ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಅಕ್ಕಿ ಹಾಕ್ತೀನಿ. ಅಕ್ಕಿ ಸೋನಾ ಮಸೂರಿ ಅಕ್ಕಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅಕ್ಕಿನ ಹಾಕ್ಬಿಟ್ಟು ಆಮೇಲೆ ನೀರು ಹಾಕಿ ಅಕ್ಕಿ ಹಾಕಿ ಸ್ವಲ್ಪ ಚೆನ್ನಾಗಿ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಉರಿಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಅದಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿ 1 ಕಪ್ಗೆ 2 ಕಪ್ ವಾಟರು ಹಾಕಿ ಅಕ್ಕಿ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ. ಆಗ ಮಸಾಲೆ ಸಪ್ರೇಟ್ ಆಗಲ್ಲ, ಇಲ್ಲ ಅಂದರೆ ಮಸಾಲೆ ಮೇಲೆ ಬಂದಿರುತ್ತೆ. ಸೊ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೆನ್ನೆ ಬೇಳೆ ಹಪ್ಪಳ ಮಾಡಿದ್ದೆ, 2 ವಿಷಲ್ ಹಾಕಿಸ್ಕೊಂಡ್ರೆ ಟೇಸ್ಟಿ ಪಲಾವ್ ರೆಡಿ ಆಗಿರುತ್ತೆ. ಅವತ್ತು ಮನೆ ಒಳಗಡೆ ಹಾರಾಕ್ಬಿಟ್ಟು ನೆಕ್ಸ್ಟ್ ಡೇ ನಾವು ಬಿಸಿಲಿಗೆ ಹಾಕೋದು. ಆಮೇಲೆ ಅಕ್ಕಿ ಹಪ್ಪಳ ಆದರೆ ಡೈರೆಕ್ಟ್ ಬಿಸಿಲಲ್ಲೇ ನಾವು ಅದನ್ನು ಪ್ರೆಸ್ ಮಾಡಿ ಹಾಕೋದು. ಸೊ ಬೇಳೆ ಹಪ್ಪಳನ ಈ ರೀತಿ ಮಾಡ್ತೀವಿ. ಗಣಿಕಾ ಮತ್ತು ನಿಶಿಕಾ ಇಬ್ಬರೇ ಎಲ್ಲ ಹಪ್ಪಳನೂ ಒಂದು ಬೇಸನ್ಗೆ ತುಂಬಿದ್ರು, ಯಾಕೆಂದರೆ ಬಿಸಿಲಿಗೆ ಹಾಕಬೇಕಿತ್ತಲ್ಲ. ನಮ್ಮ ಮಮ್ಮಿ ಇಬ್ಬರಿಗೂ ಹೇಳಿತ್ತು, ಇಬ್ಬರು ಆ ಕೆಲಸನ ನೀಟಾಗಿ ಮಾಡಿ ಹಪ್ಪಳ ಹಾರಾಕೋಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ರಾಗಿ ಹಸಿಟ್ಟು ಸಹ ಖಾಲಿ ಆಗಿತ್ತು, ಹಾಗಾಗಿ ನಮ್ಮಮ್ಮ ರಾಗಿ ಎಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಹಾಕಿದ್ದಾರೆ ಮತ್ತು ಹಪ್ಪಳ ಎಲ್ಲದನ್ನೂ ಬಿಸಿಲಿಗೆ ಹಾಕಿದ್ರು. ಸೊ ತಿಂಡಿ ಎಲ್ಲ ಆಯ್ತು. ಇವತ್ತು ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಸೆರಿಲ್ಯಾಕ್ ಪೌಡರು ಎರಡೂ ಖಾಲಿ ಆಗಿದೆ, ಅದೆರಡನ್ನೂ ಮಾಡ್ಕೋಬೇಕು. ಮಕ್ಕಳ ಗ್ರೋತ್ಗೆ ಡ್ರೈ ಫ್ರೂಟ್ಸ್ ಪೌಡರು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ವಿಟಮಿನ್ಸು, ಮಿನರಲ್ಸು, ನಮಗೆ ಬೇಕಾಗಿರುವಂಥ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಮತ್ತು ಮಕ್ಕಳ ಟೀತ್ ಮತ್ತು ಬೋನು ಎಲ್ಲ ಡೆವಲಪ್ಮೆಂಟ್ಗೆ, ಸ್ಟ್ರೆಂತ್ ಆಗೋಕ್ಕೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಎಲ್ಲ ಡ್ರೈ ಫ್ರೂಟ್ಸ್ ತುಂಬಾ ಇಂಪಾರ್ಟೆಂಟು. ಆದರೆ ನೀವು ಮಗುವಿಗೆ ಏನು ಒಂದು 6ರಿಂದ 7 ತಿಂಗಳು ಮಕ್ಕಳಿಗೆ ನೀವೇನಾದರೂ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಾ, ಏನಾದರೂ ನೀವು ಅದನ್ನು ಡ್ರೈ ಫ್ರೂಟ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನೀವು ಅದನ್ನು ಫಸ್ಟು ಆ ಮಗುವಿಗೆ ಸ್ವಲ್ಪ ಕೊಟ್ಟು ನೀವು ಅದನ್ನು ನೋಡಬೇಕಾಗತ್ತೆ. ಯಾಕೆಂದರೆ ಎಷ್ಟೊಂದು ಜನ ಮಕ್ಕಳಿಗೆ ಅಲರ್ಜಿ ಇರುತ್ತೆ, ಡ್ರೈ ಫ್ರೂಟ್ಸ್ ಅಲರ್ಜಿ. ಹಾಗಾಗಿ ಏನಾದರೂ ಅಲರ್ಜಿ ಆಗುತ್ತಾ, ರ್ಯಾಷಸ್ ಆಗುತ್ತಾ, ಏನಾದರೂ ಡೈಜೆಷನಿಗೆ ಪ್ರಾಬ್ಲಮ್ ಆಗುತ್ತಾ, ಆ ರೀತಿ ಒಂದು ಯಾವುದಾದ್ರೂ ಡ್ರೈ ಫ್ರೂಟ್ ಕೊಟ್ಟು ಸರಿಗೆ, ಇಲ್ಲ ಅದನ್ನು ಸ್ವಲ್ಪ ಫುಲ್ ಸ್ಮ್ಯಾಶ್ ಥರ ಮಾಡಿ ಅದನ್ನು ಕೊಡೋದು, ಪೇಸ್ಟ್ ಥರ ಮಾಡಿ ಕೊಡೋದು, ಈ ರೀತಿ ಮಾಡಿ ಕೊಟ್ಟು ನೋಡಿ. ಆಮೇಲೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡಿ. ಆಮೇಲೆ ಸೆರಿಲ್ಯಾಕು ಅಷ್ಟೇ, ನಾವು ತೊಗೊಂಬಂದು ಯೂಸ್ ಮಾಡೋ ಸೆರಿಲ್ಯಾಕ್ಕಿಂತ ಮನೇಲೇ ಪ್ರಿಪೇರ್ ಮಾಡೋದು ಬೆಟರ್ ಆಗಿರುತ್ತೆ. ನಾನು ಆಲ್ರೆಡಿ ಒಂದು ಸಲ ಸೆರಿಲ್ಯಾಕ್ನ ಮಾಡಿದ್ದೆ, ಆದರೆ ಬರೀ 2 ಟೇಬಲ್ ಸ್ಪೂನ್ ಮಾತ್ರ ಮಾಡಿದ್ದೆ. ಯಾಕೆಂದರೆ ಶಿಯಾನ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಇಲ್ಲ ಶಿಯಾನ್ ತಿಂತಾರೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪನೇ ಪ್ರಿಪೇರ್ ಮಾಡಿದ್ದೆ, ಬಟ್ ಶಿಯಾನ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲಿಲ್ಲ. ಹಾಗಾಗಿ ನಾನು ಮತ್ತೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ 1 ಕಪ್ಪು ಅಥವಾ 1 ಕಪ್ ಅಕ್ಕಿ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಅಂದರೆ ಕಡಿಮೆ ಉರಿಲಿ, ನೀಟಾಗಿ ಹುರ್ಕೋಬೇಕು. ಸೀದ್ರೆ ಅಷ್ಟು ಚೆನ್ನಾಗಿ ಇರಲ್ಲ ಟೇಸ್ಟು. ಹಾಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡೆ. ನೆಕ್ಸ್ಟು 1 ಕಪ್ ಅಕ್ಕಿಗೆ 2 ಟೇಬಲ್ ಸ್ಪೂನ್
ಸ್ಪೂನು ಹೆಸ್ರುಬೇಳೆ, 2 ಟೇಬಲ್ ಸ್ಪೂನು ತೊಗರಿಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ಒಂದು 5 ಬಾದಾಮಿ, 5 ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಮೀಡಿಯಮ್ ಹುರಿಲೇ ಎಲ್ಲದನ್ನೂ ಮಿಕ್ಸಿಗೆ ಹಾಕ್ಕೋತೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಡೈಜೆಷನ್ ಚೆನ್ನಾಗಿ ಆಗಲಿ ಸ್ವಲ್ಪ ಅಂತ, ಯಾಕೆಂದರೆ ಬೇಳೆ ಎಲ್ಲ ಇರುತ್ತಲ್ಲ, ಡೈಜೆಷನ್ಗೆ ಪ್ರಾಬ್ಲಮ್ ಆಗದೇ ಇರಲಿ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ತೊಗೊಂಡು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿದೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಕ್ಕೆ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. 3 ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಹುರಿಲಿ. ಮತ್ತು ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಡಲೆ ಹಾಕಿದ್ರೆ ಅದು ಅಂಟನ್ ಥರ ಬರಲ್ಲ, ಪೌಡರ್ ಫಾರ್ಮಲ್ಲಿ ಬರುತ್ತೆ. ಕಡಲೆ ಹಾಕಿ ಮಿಕ್ಸಿನ ಕಂಟಿನ್ಯೂಸ್ ರನ್ ಮಾಡಬಾರ್ದು, ಆನ್ ಆಫ್ ಥರ ಮಾಡಿದ್ರೆ ಪೌಡರ್ ಫಾರ್ಮಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಒಂದು ಬಾಕ್ಸಿಗೆ ಸೆರಿಲ್ಯಾಕು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೋತೀನಿ. ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಸೆರಿಲ್ಯಾಕ್ ಪೌಡರ್ ಎರಡೂ ಆಯಿತು. ಇವತ್ತು ಶಿಯಾನ್ಗೆ 7 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಸಿಂಪಲ್ಲಾಗಿ ಒಂದು ಫೋಟೋಶೂಟ್ ಮಾಡಬೇಕು. ಇವತ್ತು ಮಾರ್ನಿಂಗಿಂದ ಬ್ಯುಸಿ ವರ್ಕ್ ಇತ್ತು. ಸೊ ಶಿಯಾನ್ಗೆ 7 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡೋಣ ಅಂತ ನಾನು ನಿಶಿಕಾಗಿ ಆದರೆ ಯಾವುದಾದ್ರೂ ಒಂದು ಥೀಮಿಂದ ಮಾಡ್ತಾಯಿದ್ದೆ. ಗಡಿಯಾರದ ಥೀಮ್ ಆಗ್ಬೋದು, ಒಂದು ಫಾರೆಸ್ಟ್ ಥೀಮ್ ಆಗ್ಬೋದು, ಆ ರೀತಿ ಮಾಡ್ತಾಯಿದ್ದೆ. ಬಟ್ ನಾನು ಪಾಪುಗೆ ಆ ರೀತಿ ಸ್ಪೆಸಿಫಿಕ್ಕಾಗಿ ಯಾವುದೇ ಥೀಮಿಂದ ಮಾಡ್ತಾಯಿಲ್ಲ, ಜಸ್ಟ್ ನಂಬರ್ ಫೋಕಸ್ ಆಗಬೇಕು ಆ ರೀತಿ ಮಾಡ್ತಾಯಿದ್ದೀನಿ. ಏನು ನಿಶಿಕಾ ಅಂದರೆ ಇಷ್ಟನಾ, ಶಿಯಾನ್ ಅಂದರೆ ಇಷ್ಟ ಇಲ್ವಾ ಅನ್ನೋ ಥರ ಏನಿಲ್ಲ, ಇಬ್ಬರೂ ಇಷ್ಟನೇ. ಬಟ್ ನಾನು ನಿಶಿಕಾಗೆ ಆ ಥರ ಎಲ್ಲ ಮಾಡಿದ್ನಲ್ಲ ಅಂದ್ಬಿಟ್ಟು ಶಿಯಾನ್ಗೆ ಸೊ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ, ಒಂದು ಮೆಮೊರೀಸ್ ಇರಲಿ ಅಂತ. ಸೊ ಹಾಗಾಗಿ 7 ಮಂತ್ ಕಂಪ್ಲೀಟ್ ಆಗಿದೆಯಲ್ಲ, ಸೊ 7 ಅಂತ ಕಟ್ ಮಾಡ್ಕೋತಾ ಇದ್ದೀನಿ. ಶಿಯಾನ್ ಆಲ್ರೆಡಿ ಎದ್ಬಿಟ್ಟು ಅಳ್ತಾಯಿದ್ರು, ಅವ್ರನ್ನ ನಮ್ಮ ಮಮ್ಮಿ ಕೊಟ್ಟು ಸ್ವಲ್ಪ ಟೈಮು ನಾನಿಲ್ಲಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಲ್ವಾ. ನಿನ್ನೆ ತಾನೇ ಹುಟ್ಟಿರೋ ಥರ ಇದೆ ಶಿಯಾನು, ಆಲ್ರೆಡಿ 7 ಮಂತ್ ಕಂಪ್ಲೀಟ್ ಆಗಿದೆ. ನಂಬೋಕೆ ಆಗಲ್ಲ ಸಮ್ಟೈಮ್ಸು, ಎಷ್ಟು ಬೇಗ ದೊಡ್ಡವರಾಗ್ತಾರೆ. ಮತ್ತು ಅವರು ದೊಡ್ಡವರಾದಮೇಲೆ ಅವ್ರದ್ದು ಒಂದು ಮೆಚುರಿಟಿ ಬಂದಮೇಲೆ ಫ್ರೆಂಡ್ಸ್ ಅಂತ ಆಗ್ಬೋದು, ಅವ್ರದ್ದು ಏನೋ ಒಂದು ಬೌಂಡ್ರಿನೇ ಬೇರೆ ಕಡೆ ಹೋಗುತ್ತೆ, ಅವರು ಗಮನನೇ ಬೇರೆ ಕಡೆ ಹೋಗುತ್ತೆ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ. ಹಾಗಾಗಿ ನಾವು ಚಿಕ್ಕವರಿದ್ದಾಗಲೇ ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೋಬೇಕು. ದೊಡ್ಡವರಾದಮೇಲೆ ಫ್ರೆಂಡ್ಸ್ ಅಂತ ಆಗ್ಬೋದು, ಸ್ಟಡೀಸ್ ಆಗ್ಬೋದು, ಆ ರೀತಿ ಹೋಗುತ್ತೆ. ನಾನು ಒಂದು ವೈಟ್ ಡ್ರಾಯಿಂಗ್ ಶೀಟ್ ತೊಗೊಂಡು 7 ಅಂತ ಬರೆದು ಕಟ್ ಮಾಡಿದೆ. ಕಟ್ ಮಾಡಿದ್ದಾದಮೇಲೆ ನಿಶಿಕಾ ಅಮ್ಮ ನಾನೇ ಕಲರ್ ಮಾಡ್ತೀನಿ ಅಂದರು. ಓಕೆ ನೀನೇ ಕಲರ್ ಮಾಡು ಅಂದ್ಬಿಟ್ಟು ನಿಶಿಕಾಗೆ ಹೇಳಿದೆ. ನಿಶಿಕಾ ನಿಧಾನಕ್ಕೆ ಎಲ್ಲ ಕಲರ್ ಮಾಡಿದ್ರು. ನಾನಿಲ್ಲಿ ವೈಟ್ ಕಲರ್ ಕ್ಲಾತ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದನ್ನು ನಾನು ಮೀಶೋಯಿಂದ ತಂದಿದ್ದು, ಆರ್ಡ್ರ್ ಮಾಡಿದ್ದೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೋಟೋಸ್ಗೆಲ್ಲ ವೈಟ್ ಕಲರ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಫಸ್ಟು ಬೇರೆ ಕಲರ್ ಆರ್ಡ್ರ್ ಮಾಡಿದ್ದೆ, ಇದು ವೈಟ್ ಅಷ್ಟು ಕಾಣಲ್ಲ ಅಂದ್ಬಿಟ್ಟು ಪಿಂಕ್ ಸಮಥಿಂಗ್ ನಾನು ಆರ್ಡ್ರ್ ಮಾಡಿದ್ದೆ. ಮತ್ತು ನಾನು ಅದನ್ನು ರಿಟರ್ನ್ ಕೊಟ್ಟು ಮತ್ತೆ ವೈಟ್ನೇ ನಾನು ಬುಕ್ ಮಾಡಿದೆ. ಏನಕ್ಕೆ ಅಂದರೆ ಆ ಪಿಂಕೇ ತುಂಬ ಕಾಣೋದು, ಪಾಪುಗಿಂತ ಪಿಂಕ್ ಕಲರೇ ತುಂಬ ಕಾಣೋದು. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದೆ. ವೈಟು ತುಂಬ ಕ್ಲಾಸಿ ಆಗಿದೆ, ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಮತ್ತೆ ವೈಟ್ ತರಿಸ್ಕೊಂಡೆ. ಶಿಯಾನ್ ಯಾವಾಗಲೂ ಫೋಟೋ ತಗೋಬೇಕಾದ್ರೆ ತುಂಬ ಖುಷಿಯಿಂದ ಇರೋರು. ಬಟ್ ಈ ಸಲ ಅಂತೂ ಹತ್ತಿದ್ದೇ ಆಗೋಯಿತು. ಸೊ ಈ ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನನ್ನ ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ನ ಎಂಡ್ವರೆಗೂ ನೋಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.